ಭಾರತದ ಪ್ರಮುಖ ಜ್ಯೋತಿಷ್ಯರು ಪಂಡಿತ್ ಶ್ರೀ ಸಹದೇವ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ, ಪ್ರೇಮ, ಹೆಣ್ಣು ಅಥವಾ ಗಂಡು ವಶೀಕರಣ, ಸಂತಾನ, ಕೋರ್ಟ್ ಕೇಸ್ ಅಥವಾ ಸಾಲಬಾಧೆ, ಧನವಶ, ಹಣವಶ ಇನ್ನಿತರೆ ಯಾವುದೇ ಗುಪ್ತ ಸಮಸ್ಯೆಯಾಗಿರಲಿ ಕೆಲವೇ ನಿಮಿಷಗಳಲ್ಲಿ ಶಾಶ್ವತ ಪರಿಹಾರ ಮಾಡಿ ಕೊಡಲಾಗುತ್ತದೆ. ಬೆಂಗಾಳಿ ಅಗೋರಿ ನಾಗಸಾಧುಗಳ ಜೊತೆ ವಿದ್ಯಾಭ್ಯಾಸ ಮುಗಿಸಿ ಗುರುದೀಕ್ಷೆ ಪಡೆದಿರುವ ಪಂಡಿತ್ ಶ್ರೀ ಸಹದೇವ್ ಭಟ್ ಅವರಿಗೆ ಈಗಲೇ ಕರೆ ಮಾಡಿ 900888991112. ಹಾಯ್ ಗೆಳೆಯರೇ, ನನ್ನ ಹೆಸರು ಮಾಲ್ತೇಶ್. ನಮ್ಮದು ಮಧ್ಯಮ ವರ್ಗದ ಕುಟುಂಬವಾಗಿದ್ದು ಮನೆಯಲ್ಲಿ ನನ್ನ ಪಾಲಕರು ಮತ್ತು ನನಗೆ ಒಬ್ಬ ಅಣ್ಣನಿದ್ದಾನೆ. ನನ್ನ ತಾಯಿ 2 ವರ್ಷದ ಹಿಂದೆ ತೀರಿದ್ದು ಮನೆಯ ಕಷ್ಟದ ಪರಿಸ್ಥಿತಿಯಿಂದಾಗಿ ನಾನು ಸಿಟಿಗೆ ಹೋದಾಗ ನಡೆದ ಘಟನೆಯನ್ನು ನಾನು ಹೇಳುತ್ತೇನೆ. ಹುಟ್ಟಿದೂರು ಬಿಟ್ಟ ನಂತರ ನಾನು ಸಿಟಿಯನ್ನು ತಲುಪಿ ಚಿಕ್ಕ ರೂಮನ್ನು ಬಾಡಿಗೆ ಪಡೆದು ವಾಸವಾಗಿದ್ದೆ. ಆಮೇಲೆ ಹಲವಾರು ಸುತ್ತಿನ ಸಂದರ್ಶನದ ಬಳಿಕ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದೆ. ಹೀಗೆ ಕೆಲಸಕ್ಕೆ ಸೇರಿದ ಮೊದಲ ದಿನ ಸ್ವಲ್ಪ ಮಟ್ಟಿಗೆ ನನ್ನನ್ನು ಪರಿಚಯ ಮಾಡಿಕೊಂಡು ಉಳಿದಂತೆ ತಮ್ಮ ಪಾಡಿಗೆ ತಾವು ಇದ್ದರು. ಯಾಕಂದರೆ ಎಲ್ಲರೂ ಆ ಭಾಗದವರಾಗಿದ್ದರಿಂದ ಅವರು ಯಾರೂ ನನ್ನ ಜೊತೆಗೆ ಗೆಳೆತನವನ್ನು ಮಾಡಲಿಲ್ಲ. ಇನ್ನು ನಾನು ಏನಾದರೂ ಕೇಳಲು ಹೋದಾಗ ತಮ್ಮ ಕೆಲಸದಲ್ಲಿ ತಾವು ಬಿಸಿಯಾಗಿರುತ್ತಿದ್ದರು, ಇಲ್ಲವೇ ಬೇರೆ ಏನಾದರೂ ಹೇಳಿ ವಾಪಸ್ ಕಳಿಸುತ್ತಿದ್ದರು. ಯಾವುದೇ ಸಹಾಯ ಕೂಡ ಮಾಡುತ್ತಿದ್ದಿಲ್ಲ. ಕೆಲವೊಮ್ಮೆ ಸುಮ್ಮನೆ ಸಣ್ಣ ಸಣ್ಣ ತಪ್ಪಿಗೆ ನನಗೆ ಬೈಯುತ್ತಿದ್ದರಿಂದ ನನಗೂ ಬೇಸರವಾಗಿತ್ತು. ಅಲ್ಲದೆ ಕೆಲಸ ಬಿಟ್ಟು ಹೋಗಬೇಕು ಎಂದು ಎನಿಸಿದರೂ ಸಹ ಮನೆಯ ಪರಿಸ್ಥಿತಿ ನೆನಪಿಸಿಕೊಂಡು ಸುಮ್ಮನಿದ್ದೆ. ಇನ್ನು ನಮ್ಮ ಕಂಪನಿಯ ಮ್ಯಾನೇಜರ್ ಬೇರೆ ಬ್ರಾಂಚಿಗೆ ವರ್ಗಾವಣೆಗೊಂಡರು. ಆಗ ನಾವೆಲ್ಲ ಯಾರು ಬರುತ್ತಾರೆ ಎಂದು ಕಾಯುತ್ತಿದ್ದೆವು. 2 ದಿನಗಳ ನಂತರ ಹೊಸ ಮ್ಯಾನೇಜರ್ ನೋಡಿ ನಾನು ಗಾಬರಿಯಾಗಿದ್ದೆ. ಯಾಕೆಂದರೆ ಅವರು ನೋಡಲು ಸುಂದರರಾಗಿದ್ದು ಮುಖದಲ್ಲಿ ನಗು, ದುಂಡನೆಯ ಮುಖ, ಎತ್ತರವಾಗಿದ್ದು ಕರ್ಪೂರದ ಗೊಂಬೆಯಂತೆ ಕಾಣುತ್ತಿದ್ದರು. ಅವರು ಒಬ್ಬಂಟಿಯಾಗಿದ್ದು ಯಾವಾಗಲೂ ತಮ್ಮ ಕೆಲಸದಲ್ಲಿಯೇ ಇರುತ್ತಿದ್ದರು. ಆ ಮ್ಯಾನೇಜರ್ ನಮ್ಮವರೇ ಎಂದರೆ ನಮ್ಮ ಭಾಗದಿಂದ ಬಂದವರಾಗಿದ್ದರಿಂದ ಅಲ್ಲಿದ್ದ ಕೆಲಸಗಾರರ ಜೊತೆಗೆ ಹೊಂದಿಕೊಂಡಿರಲಿಲ್ಲ. ಹೀಗೆ ಒಂದು ದಿನ ನಾನು ಆಫೀಸಿನಲ್ಲಿ ಇದ್ದಾಗ ನನ್ನನ್ನು ತನ್ನ ಚೇಂಬರ್ಗೆ ಬರುವಂತೆ ಹೇಳಿದರು. ನಾನು ಮಾಡಿದಂತಹ ಒಂದು ಸಣ್ಣ ತಪ್ಪನ್ನು ಕಂಡುಹಿಡಿದಿದ್ದರು ಅವರು ನನಗೆ ಮನಬಂದಂತೆ ಬೈಯುತ್ತಾರೆ ಎಂದುಕೊಂಡಾಗ ಅವರು ನನಗೆ ಬೈದೆ, ಕೂಗಾಡದೆ, ರೇಗಾಡದೆ ನನ್ನ ಜೊತೆಗೆ ಚೆನ್ನಾಗಿ ಮಾತನಾಡಿದರು. ಹೀಗೆ ಇಂದಿನಂತೆ ತಪ್ಪು ಮಾಡಬಾರದು ಎಂದು ಕರೆದು ಎಚ್ಚರಿಕೆ ನೀಡಿದರು. ಅಲ್ಲದೆ ಅವರ ಜೊತೆ ಮಾತನಾಡುವಾಗ ಅವರು ಕೂಡ ನಮ್ಮ ಊರಿನ ಪಕ್ಕದೂರಿನವರೇ ಎಂದು ತಿಳಿದು ಖುಷಿಯಾಯಿತು. ಹೀಗೆ ಒಂದು ದಿನ ಅವರು ಆಫೀಸಿನಲ್ಲಿ ಪೈಲ್ ಕೆಳಗೆ ಬಿದ್ದಿದೆ ಎಂದು ಹಾಳೆಗಳನ್ನು ತೆಗೆದುಕೊಳ್ಳುವಾಗ ಅಚಾನಾಗಿ ನಾನು ಆ ಸೌಂದರ್ಯವನ್ನು ನೋಡಿಬಿಟ್ಟೆ. ಕೂಡಲೇ ಅವರು ನನ್ನನ್ನು ನೋಡಿ ಎಲ್ಲವನ್ನೂ ಸರಿಮಾಡಿಕೊಂಡರು. ಇನ್ನು ಅವತ್ತು ಉಪಹಾರ ಮುಗಿಸಿ ಮನೆಗೆ ಬಂದಾಗ ನಾನು ಎಷ್ಟು ಕಣ್ಣು ಮುಚ್ಚಲು ಪ್ರಯತ್ನಿಸಿದರೂ ಸಹ ಆಗುತ್ತಿರಲಿಲ್ಲ. ಏಕಾಂಗಿಯಾಗಿದ್ದ ನನಗೆ ಏನೋ ಬೇಕು ಎಂದು ಎನಿಸುತ್ತಿತ್ತು. ಆಗ ಮಳೆಗಾಲ ಮುಗಿದು ಚಳಿಗಾಲವಿತ್ತು. ಒಂಟಿಯಾಗಿ ಇರುವುದು ಎಷ್ಟು ಕಷ್ಟ ಹೇಳಬೇಕಿಲ್ಲ. ಕೊನೆಗೆ ಕೈ ಕೆಲಸ ಮಾಡಿ ಮನೆಯಲ್ಲಿಯೇ ರೆಸ್ಟ್ ಮಾಡುತ್ತಿದ್ದೆ. ಮೊಬೈಲ್ ಬಳಸುತ್ತಾ ಟಿವಿ ನೋಡುತ್ತಾ ನಾನು ನನ್ನ ಆಲೋಚನೆಗಳನ್ನು ಬೇರೆಡೆ ಹೋಗಲಿ ಎಂದು ಮನಸ್ಸಿಗೆ ನಿಯಂತ್ರಣ ಹಾಕಲು ಪ್ರಯತ್ನಿಸಿದರೂ ಸಾಧ್ಯವಾಗಲಿಲ್ಲ. ಹೀಗೆ ಇದ್ದಾಗಲೇ ಅವರ ಜೊತೆ ಮಾತನಾಡಿ ಹೊರಗೆ ಊಟ, ಹೀಗೆ ಕೊನೆಗೆ ಸ್ನೇಹವೂ ಆಗಿತ್ತು. ಇದಾದ ಮೇಲೆ ಮುಂದೆ 5-6 ತಿಂಗಳಲ್ಲಿ ಅವರ ನಡುವೆ ಗೆಳೆತನ ಉಂಟಾಗಿ ಆಫೀಸಿನಲ್ಲಿ ಏನಾದರೂ ಮುಖ್ಯವಾದ ಕೆಲಸವಿದ್ದರೆ ನನಗೆ ಹೇಳುತ್ತಿದ್ದರು. ಹೀಗೆ 5-6 ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡಿದ ಮೇಲೆ ಅವರ ನಡುವೆ ಇನ್ನೂ ಹೆಚ್ಚಿನ ಗೆಳೆತನ ಬಿತ್ತು. ಇನ್ನು ಅವರು ಒಬ್ಬರೇ ಇದ್ದಿದ್ದರಿಂದ ಒಬ್ಬಂಟಿ ಜೀವನವನ್ನು ನಡೆಸುತ್ತಿದ್ದರು. ಹಸಿವಾದಾಗ ಯಾವಾಗ ಬೇಕೋ ಆಗ ಹೇಗೆ ಬೇಕೋ ಹಾಗೆ ಕೆಲಸ ಮಾಡಿಕೊಂಡು ಇದ್ದರು. ಕೆಲವೊಮ್ಮೆ ಹೇಳದೆ ಕೇಳದೆ ಆಫೀಸಿನಿಂದ ಹೋಗಿಬಿಡುತ್ತಿದ್ದರು. ಯಾಕೆ ಅಂತಾನೂ ಯಾರಿಗೂ ಗೊತ್ತಾಗುತ್ತಿರಲಿಲ್ಲ. ಇನ್ನು ಅವರು ಕೂಡ ಒಬ್ಬಂಟಿಯಾಗಿದ್ದ ಕಾರಣ ಹಸಿವಿನಿಂದ ಬಳಲುತ್ತಿದ್ದರು. ಅವರು ಮನೆಯಲ್ಲಿ ಸಾಕಷ್ಟು ಬಾರಿ ಕೈ ಕೆಲಸ ಮಾಡಿ ವಾಂತಿ ಮಾಡಿಕೊಂಡು ಹಲವು ವರ್ಷಗಳಿಂದ ತುಂಬಾ ಕಷ್ಟಪಡುತ್ತಿದ್ದರು. ಏಕೆಂದರೆ ಅವರನ್ನು ನೋಡಲು ಬಂದವರು ಅವರಿಗೆ ಏನಾದರೂ ಒಂದು ಹೇಳಿ ತಿರಸ್ಕರಿಸುತ್ತಿದ್ದರು. ಹೀಗೆ ಅವರ ಒಂಟಿ ಜೀವನವೂ ನಡೆಯುತ್ತಿತ್ತು. ಇನ್ನು 3-4 ತಿಂಗಳಲ್ಲೇ ನಮ್ಮ ನಡುವೆ ಹೆಚ್ಚಿನ ಸ್ನೇಹವೂ ಆಗಿತ್ತು. ಅಲ್ಲದೆ ಸಮಯ ಸಿಕ್ಕಾಗಲೆಲ್ಲ ಕ್ಯಾಂಟೀನ್ನಲ್ಲಿ ಕೂತು ಹರಟೆ ಹೊಡೆಯುತ್ತಿದ್ದೆ. ಇದರಿಂದ ಉಳಿದವರಿಗೆ ಸಹಜವಾಗಿ ಹೊಟ್ಟೆ ಉರಿಯಾಗುತ್ತಿತ್ತು. ಇಷ್ಟಾದರೂ ಸಹ ನಾನು ಹರಟೆ ಹೊಡೆಯುವುದು ಬಿಟ್ಟಿರಲಿಲ್ಲ. ಅಲ್ಲದೆ ಊಟಕ್ಕೆ ಬಿಟ್ಟಾಗಲೂ ಇಬ್ಬರೂ ಆರಾಮವಾಗಿ ಮಾತನಾಡಿಕೊಂಡು ಇರುತ್ತಿದ್ದೆವು. ಕೊನೆಗೆ ಪರಸ್ಪರ ನಂಬರ್ ಕೂಡ ಬದಲಾಯಿಸಿಕೊಂಡು ಆಫೀಸ್ ಮುಗಿದ ಬಳಿಕ ಫೋನಿನಲ್ಲಿ ತಾಸುಗಟ್ಟಲೆ ಮಾತನಾಡುತ್ತಿದ್ದೆವು. ಇನ್ನು ಆಫೀಸಿಗೆ ಅಜೆ ಇದ್ದಾಗ ಹೊರಗಡೆ ಸಿಟಿಯಲ್ಲಿ ಸುತ್ತಾಡುತ್ತಿದ್ದೆ. ಆದರೆ ಹೀಗೆ ಸುತ್ತಾಡುವಾಗಲೆಲ್ಲ ಅವರು ಆಟೋ ಹತ್ತುವಾಗಲೆಲ್ಲ ಕೈಗೆ ಆಗಾಗ ಮೃದುವಾದ ವಸ್ತು ತಾಗಿ ಕರೆಂಟ್ ಹೊಡೆದಂತೆ ಆಗುತ್ತಿತ್ತು. ಇನ್ನು ಅವರಿಗೆ ಜಾಸ್ತಿ ಪಗಾರ ಇದ್ದ ಕಾರಣ ಅವರು ನನ್ನನ್ನು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗುತ್ತಿದ್ದರು. ಹೀಗೆ ಒಂದು ದಿನ ನಾನು ಅವರ ಮನೆಗೆ ಅಚಾನಕ್ಕಾಗಿ ಹೋದಾಗ ಅವರು ಬೇಗನೆ ಬಾಗಿಲು ತೆರೆಯಲಿಲ್ಲ. ನಾನು ವಾಪಸ್ ಹೊರಡಬೇಕು ಎನ್ನುವಷ್ಟರಲ್ಲಿ ಅವರು ಹೊರಗೆ ಬಂದರು. ಅವರು ಅಡುಗೆ ಮಾಡುತ್ತಿರಬಹುದು ಎಂದು ಸುಮ್ಮನಾದೆ. ಆದರೆ ಅವರ ಅಡುಗೆ ಮನೆಯಿಂದ ಯಾವುದೇ ಅಡುಗೆ ವಾಸನೆಯೂ ಇರಲಿಲ್ಲ.
ಅವರನ್ನು ನಾನು ನೋಡಿದಾಗ ಅವರ ತಲೆಗೂದಲು ಎಲ್ಲಾ ಹರಡಿಚಲ್ಲಾಪಿಲಿ ಆಗಿತ್ತು. ನಾನು ಒಳಗೆ ಹೋಗಿ ಕುಳಿತೆ. ಹೀಗೆ ಮಾತನಾಡುವಾಗ ಅವರು ಒಳಗೆಯೇ ಲ್ಯಾಪ್ಟಾಪ್ ಇದೆ ತಗೊಂಡು ಬಾ ಅಂತ ಹೇಳಿದರು. ಹೀಗೆ ನಾನು ಅದನ್ನು ತರಲು ಹೋದಾಗ ಅಲ್ಲಿ ನೋಡಿದರೆ ಅಲ್ಲಿ ತರಕಾರಿ ಇತ್ತು. ಅದನ್ನು ನೋಡಿ ನನಗೆ ಅವರು ಏನು ಮಾಡುತ್ತಿದ್ದರು ಎಂಬುದು ಅರ್ಥವಾಯಿತು. ಆಮೇಲೆ ನಾನು ಹೀಗೆ ಬಂದು ಕುಳಿತೆ. ಆಗ ಅವರು ನಾನು ಗೊಂದಲದಲ್ಲಿ ಇದ್ದಿದ್ದನ್ನು ನೋಡಿ ಏನು ಅಂತ ಕೇಳಿದರು. ಆಗ ನಾನು ಏನಿಲ್ಲ, ನಾನು ಹೊರಗೆ ಹೊರಟಿದ್ದೆ, ಬರ್ತೀರಾ ಅಂತ ಕೇಳೋಕೆ ಬಂದಿದ್ದೆ ಎಂದೆ. ಆಗ ಅವರು ಸರಿ 5 ನಿಮಿಷ ಕೂತ್ಕೋ ಬರ್ತೀನಿ ಎಂದು ಹೇಳಿ ಹೋದರು. ಆಮೇಲೆ ನನಗೆ ಚಹಾ ಮಾಡಿಕೊಟ್ಟು ಬಂದಾಗ ನನಗೆ ಪೂರ್ತಿ ಸೌಂದರ್ಯ ದರ್ಶನವಾಗಿತ್ತು. ಆಮೇಲೆ ನಾನು ಚಹಾ ಕುಡಿದು ಅವತ್ತು ಹೊರಗೆ ಹೋದೆವು. ಹೀಗೆ ಹೊರಗೆ ಹೋದಾಗಲೆಲ್ಲ ನಾನು ಬೇರೆ ಬೇರೆ ರೀತಿಯಲ್ಲಿ ಮಾತಾಡುವುದು ಚುಡಾಯಿಸುತ್ತಿದ್ದುದು ಅವರಿಗೆ ಖುಷಿ ಕೊಡುತ್ತಿತ್ತು. ಅವರು ಸುಮ್ಮನಿದ್ದರು. ಆದರೆ ಅವರು ಕೆಲವೊಮ್ಮೆ ತಮ್ಮ ಜೀವನದ ಎಲ್ಲಾ ಘಟನೆ, ಮನೆ, ಕುಟುಂಬದ ಬಗ್ಗೆ ಹಂಚಿಕೊಳ್ಳುತ್ತಿದ್ದರು. ನನ್ನನ್ನು ನೋಡಲು ಬಂದರೆ ಹೀಯಾಳಿಸಿ ಹೋಗುತ್ತಾರೆ, ಜಾಸ್ತಿ ವಯಸ್ಸಾಗಿದೆ ಎನ್ನುತ್ತಾರೆ ಎಂದೆಲ್ಲ ಹೇಳಿ ಬೇಜಾರು ಪಟ್ಟುಕೊಳ್ಳುತ್ತಿದ್ದರು. ಹೀಗೆ ಒಂದು ದಿನ ಅವರ ಮನೆಯಲ್ಲಿ ಕೂತಾಗ ಅವರು ನನಗೆ ಕಾಫಿ ತಂದುಕೊಡುವಾಗ ಅವರ ಕೈ ಸ್ಪರ್ಶವಾಯಿತು. ಮೊದಲೇ ನಾನು ಕೂಡ ಏಕಾಂಗಿ ಹೀಗೆ ಆಗಿದೆ, ತಡನೆ ಮೈಯಲ್ಲಿ ಕರೆಂಟ್ ಹೊಡೆದಂತೆ ಭಾಸವಾಯಿತು. ನನಗೆ ಯಾಕೋ ಬೇರೆ ಯೋಚನೆ ಬರ್ತಾ ಇತ್ತು. ಆದರೆ ಆ ಬಗ್ಗೆ ನಾನು ಜಾಸ್ತಿ ತಲೆ ಕೆಡಿಸಿಕೊಳ್ಳಲಿಲ್ಲ. ಈ ನಡುವೆ ವಯಸ್ಸಿನ ಅಂತರವನ್ನು ಗಮನಿಸದೆ ನಾನು ಅವರನ್ನು ಇಷ್ಟಪಡುತ್ತಿದ್ದದ್ದು ಅವರಿಗೆ ತಿಳಿದುಬಿಟ್ಟಿತ್ತು. ಆದರೆ ನಾನು ಹೇಳಿರಲಿಲ್ಲ. ಅವರು ನನ್ನನ್ನು ಎಂದಿಗೂ ಕೇಳಲಿಲ್ಲ. ಹೀಗೆ 1 ವರ್ಷದಿಂದ ನಮ್ಮ ಗೆಳೆತನ ಸಾಗುತ್ತಲೇ ಇತ್ತು. ಒಂದು ದಿನ ಅವರ ಮನೆಯಲ್ಲಿ ಸೋಫಾ ಮೇಲೆ ಕೂತಾಗ ಅವರು ಆ ಮಾಲತೇಶ್ ನೇರವಾಗಿ ಒಂದು ಮಾತು ಕೇಳ್ತೀನಿ, ಏನು ಮುಚ್ಚುಮರೆ ಇಲ್ಲದೆ ನೇರವಾಗಿ ಹೇಳುವೆ ಎಂದರು. ನಾನು ಓಕೆ ಅಂತ ಹೇಳಿದೆ. ಆಗ ಅವರು ನೀನು ಯಾಕೆ ಯಾವಾಗಲೂ ಒಂಥರ ನೋಡ್ತೀಯಾ? ನೀನು ನನ್ನ ಜೊತೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತನಾಡುವುದಿಲ್ಲ. ನನ್ನ ಬಗ್ಗೆ ಏನಾದರೂ ಇದ್ದರೆ ಈಗಲೇ ಹೇಳಿಬಿಡು ಎಂದರು. ನನಗೆ ಹೆದರಿಕೆ ಎನಿಸಿ ಏನು ಮಾಡಬೇಕು ಗೊತ್ತಾಗದೆ ಸುಮ್ಮನೆ ಕೂತೆ. ಅವರು ಮತ್ತೆ ನಿಜ ಹೇಳಿದರೆ ಮಾತ್ರ ಸ್ನೇಹ ಹೀಗೆ ಇರುತ್ತೆ, ಇಲ್ಲ ಅಂದರೆ ಆಫೀಸಿನಲ್ಲಿ ಮಾತ್ರ ನಮ್ಮ ಮಾತುಗಳು ಇರುತ್ತೆ, ಆಮೇಲೆ ಎಲ್ಲವೂ ಬಂದೆ ಎಂದರು. ಅವತ್ತು ನಾನು ಅವರಿಗೆ ಏನು ಹೇಳದೆ ಅಲ್ಲಿಂದ ಹೊರಟು ಮನೆಗೆ ಹೋಗಿ 1-2 ದಿನ ರಜೆ ಹಾಕಿದೆ. ಹೀಗೆ ಆದ 3ನೇ ದಿನಕ್ಕೆ ಅವರೇ ನನಗೆ ಫೋನ್ ಮಾಡಿ ನನಗೆ ಹುಟ್ಟಿದ ಹಬ್ಬ ಇದೆ, ಮನೆಗೆ ಬಾರೋ ಅಂತ ಹೇಳಿದಾಗ ನಾನು ಸರಿಯೇ ಅಂತ ಹೇಳಿದೆ. ಅವತ್ತು ಹೊರಗೆ ಮಳೆ ಬರ್ತಾ ಇತ್ತು. ನಾನು ಹೋಗಿ ಬಾಗಿಲು ಬೆಲ್ ಮಾಡಿದಾಗ ಅವರು ಹೊರಗೆ ಬಂದರು. ಅವರನ್ನು ನೋಡಿ ಬೆರವಾಗಿ ನಿಂತಿದ್ದೆ. ಅವರು ಹಳದಿ ಬಣ್ಣದ ತೆಳು ಬಟ್ಟೆ ಧರಿಸಿ ಅಂದದ ಗೊಂಬೆಯಂತೆ ನಿಂತಿದ್ದರು. ಉದ್ದನೆಯ ಕೂದಲು ಘಮಘಮ ಅಂತ ವಾಸನೆ ಕೊಡುತ್ತಿತ್ತು. ನಾನು ಹೇಳಿಗೆ ಅವರನ್ನು ಬೆರಗಾಗಿ ನೋಡುವಾಗಲೇ ಅವರು ಯಾಕೋ ಹೇಳಿಗೆ ನೋಡುತ್ತಿದ್ದೀಯಾ ಎಂದಾಗ ನಾನು ಇಲ್ಲ ಅಂತ ಹೇಳಿದೆ. ಆಗ ಅವರನ್ನು ನೋಡುತ್ತಲೇ ಇದ್ದೆ. ಅವರು ನನ್ನ ಜೊತೆಗೆ ಎಂದಿನಂತೆ ಸೋಫಾ ಮೇಲೆ ಕೂತಿದ್ದರು. ನಾನು ಅವರನ್ನು ನೋಡುತ್ತಲೇ ಇದ್ದೆ. ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಿದ್ದರು. ಹೀಗೆ ಅದೇ ಹೊತ್ತಿಗೆ ಅವತ್ತು ತಣ್ಣನೆಯ ಗಾಳಿಯ ನಡುವೆ ಹೀಗೆ ಒಂದು ಸಲ ಮುತ್ತಿದ್ದಾಗ ಅದು ನಮ್ಮನ್ನು ಬೇರೆ ಕರೆದುಕೊಂಡು ಹೋಗುವಂತೆ ಮಾಡಿ ಏಕಾಂತದಲ್ಲಿ ಒಂದಾಗಿ ಬಿಟ್ಟಿಸಿತ್ತು. ಇದಾದ ಮೇಲೆ ಹೀಗೆ ಮಾತನಾಡುತ್ತಾ ಕೂತಾಗ ಅವರ ಕಣ್ಣುಗಳಲ್ಲಿ ಸಂತೋಷ ಇತ್ತು. ನನಗೂ ಸಿಕ್ಕಂತೆ ಆಗಿತ್ತು. ಆದರೆ ಮುಂದೆ ನನಗೆ ಕಂಕಣ ಭಾಗ್ಯ ಒಲಿದು ಬಂದಿತು, ಅವರಿಗೂ ಬಂದಿತ್ತು. ಇಬ್ಬರಿಗೂ ಬೇರೆ ಬೇರೆ ಕಡೆ ಕಲ್ಯಾಣವಾಯಿತು. ಆಮೇಲೆ ನಮ್ಮ ಪಾಡಿಗೆ ನಾವು ಜೀವನ ನಡೆಸಿದೆವು. ಆದರೆ ಅವತ್ತು ಆಗಿದ್ದು ಎಲ್ಲವೂ ಅಚಾನಕ್ ಆಗಿತ್ತು. ಹಾಗಾಗಿ ಗೆಳೆಯರೇ, ಯಾರು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೋ ಹೀಗೆ ಈ ರೀತಿ ತಪ್ಪು ಮಾಡಬಾರದು. ನಿಜ ಜೀವನದಲ್ಲಿ ನಡೆಯದಂತಹ ಈ ಕಾಲ್ಪನಿಕವಾದ ಘಟನೆ, ಕಾಲ್ಪನಿಕ ಕಥೆಗಳನ್ನು ನಾವು ಗಂಭೀರವಾಗಿ ತೆಗೆದುಕೊಳ್ಳಬಾರದು. ಇವು ಕಾಲ್ಪನಿಕವಾಗಿದ್ದು ಪ್ರತಿ ಘಟನೆಗಳು, ಕಥೆಗಳು ಅಥವಾ ಸನ್ನಿವೇಶವು ಯಾವಾಗಲೂ ಕೆಟ್ಟ ಅಂತ್ಯವನ್ನು ಹೊಂದಿರುತ್ತವೆ. ಹಾಗಾಗಿ ಸಮಾಜದಲ್ಲಿ ನ್ಯಾಯಯುತವಾಗಿ ಜೀವನ ನಡೆಸುವುದರ ಜೊತೆಗೆ ಸಮಾಜದ ರೀತಿ ನೀತಿ ಕಾನೂನಿಗೆ ಒಳಪಟ್ಟು ಸಭ್ಯಸ್ಥರಾಗಿ ಜೀವನ ನಡೆಸಬೇಕು. ನಮ್ಮ ದೇಶದ ರೀತಿ ನೀತಿ ಕಾನೂನಿಗೆ ಬೆಲೆ ಕೊಡಬೇಕು. ಜೊತೆಗೆ ನಮ್ಮ ಬದುಕನ್ನು ಹಸನಾಗಿಸುವಾಗ ಕಥೆಗಳನ್ನು ಓದಿ ಸ್ಫೂರ್ತಿಯನ್ನು ಪಡೆಯಬೇಕು. ಇಂತಹ ಕಾಲ್ಪನಿಕ ಕಥೆಗಳಂತೆ ನಿಜ ಜೀವನದಲ್ಲಿ ಮಾಡಿದರೆ ಅದು ಜೀವ ಮತ್ತು ಜೀವನಕ್ಕೆ ಸಮಸ್ಯೆ ಜೊತೆಗೆ ತೊಂದರೆಯಾಗಬಹುದು. ಹಾಗಾಗಿ ಇಂತಹ ಕಾಲ್ಪನಿಕ ಕಥೆಗಳಿಗೆ ಪ್ರಾಮುಖ್ಯತೆ ನೀಡಬೇಡಿ. ಅಲ್ಲದೆ ಎಂದಿಗೂ ಯಾವ ತಪ್ಪುಗಳನ್ನು ಮಾಡದಂತೆ, ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಬೇಕು. ನಾವು ಉತ್ತಮ ಸನ್ನಿಯಾದ ಜೀವನ ನಡೆಸಬೇಕು. ನಾವು ಕಾಲ್ಪನಿಕ ಕಥೆಗಳನ್ನು ಎಂದಿಗೂ ಸ್ಫೂರ್ತಿಯಾಗಿ ತೆಗೆದುಕೊಳ್ಳಬಾರದು. ಯಾರೂ ಕೂಡ ಈ ತರಹ ಮಾಡಬಾರದು. ಇವೆಲ್ಲ ತಪ್ಪು, ಇವುಗಳನ್ನು ಮಾಡಬಾರದು. ಫ್ರೆಂಡ್ಸ್, ಈ ಕಥೆ ಇಷ್ಟವಾಗಿದ್ದರೆ ಇದಕ್ಕೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.